ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ನಿಮ್ಮ ಪವನ ಲೋಕೇಶ್. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಪವನ ಲೋಕೇಶ್ ಕನ್ನಡ ವ್ಲಾಗ್ಸ್. ಇವತ್ತು ದೇವಸ್ಥಾನಕ್ಕೆ ಹೋಗ್ತಿದ್ದೆ, ಹಾಗಾಗಿ ರೆಡಿಯಾಗಿದ್ದೆ. ಮಾರ್ನಿಂಗ್ ಬಾಗ್ಲತ್ರ ರಂಗೋಲಿ ಬಿಟ್ಟಿದ್ದೆ. ಯೂಶ್ವಲಿ ಏನೂ ಸ್ಪೆಷಲ್ ಇಲ್ಲ, ಬಟ್ ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ, ಹಾಗೆ ಹಾಕೋಣ ಅಂತ ಅಂದ್ಕೊಂಡೆ. ತುಳಸಿ ಗಿಡದ ಹತ್ರ ಮತ್ತು ಬಾಗ್ಲತ್ರ ಹಾಕಿದ್ದೆ. ಮಳೆ ಬಂದಿತ್ತು ಅವತ್ತು ಹಿಂದಿನ ದಿನ, ಹಾಗಾಗಿ ಏನೋ ತೊಗೋಬೇಕು ಅನ್ನಿಸ್ತು. ಹಾಗೆ ಮನೇಲಿ ಪೂಜೆ ಮಾಡಿ ಪೂಜೆಗೆ ರೆಡಿ ಮಾಡ್ತಿದ್ದೆ. ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಬೇಕು. ಚಂದನಹಳ್ಳಿಯಮ್ಮ ದೇವಸ್ಥಾನ ಅಂತ, ಫುಲ್ ಫಾರ್ಮ್ ಚಂದನಹಳ್ಳಿಯಮ್ಮ ದೇವಸ್ಥಾನ. ನಾವು ಶಾರ್ಟ್ ಫಾರ್ಮಲ್ಲಿ ಹಾಗೆ ಕರೆದು ಅಭ್ಯಾಸ, ಚಂದನಹಳ್ಳಿಯಮ್ಮ ದೇವಸ್ಥಾನ ಅಂತ ಕರಿತೀವಿ. ಈಗ ಸ್ವಲ್ಪ ದಿನಗಳ ಹಿಂದೆ ಇನ್ಸ್ಟಾಗ್ರಾಮಲ್ಲಿ ಒಬ್ಬರು ಮೈ ವೀವ್ಸ್ ಅಂತ ಅನ್ಸುತ್ತೆ ಐಡಿಯಾ, ಅವರು ಕೂಡ ಅದು ವಿಡಿಯೋ ಮಾಡಿ ಹಾಕಿದರು. ಅಲ್ಲಿ ಹೋಗಿ ವ್ಲಾಗ್ ಮಾಡಿದ್ದು ತುಂಬ ಚೆನ್ನಾಗಿದೆ. ತುಂಬ ಅಂದರೆ ಏನಾದರೂ ಅಂದ್ಕೊಂಡ್ರೆ ಅದು ನೆರವೇರಿಸುವಂಥ ತಾಯಿ. ನಾವಂತೂ ತುಂಬ ಹರಕೆ ಮಾಡಿದ್ದೀವಿ, ಎಲ್ಲ ನೆರವೇರಿದೆ. ಒಂದು ಸಲ ವಿಸಿಟ್ ಮಾಡಿ ನೋಡಿ. ದೇವಸ್ಥಾನ ಅಷ್ಟು ಪವರ್ಫುಲ್ ಇದೆ. ಆ ದೇವಸ್ಥಾನದ ಸುತ್ತಮುತ್ತ ಇರೋರು ಯಾರಾದರೂ ವ್ಲಾಗ್ ನೋಡ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಈ ದೇವಸ್ಥಾನ ಬರೋದು ಬೀರ್ವಳ್ಳಿ ಹತ್ರ. ಬೀರ್ವಳ್ಳಿ ಈ ಕಡೆ ಬಂಡೋಳೆ ಬರುತ್ತೆ. ಬೀರ್ವಳ್ಳಿಗೆ ನಿಯರ್ ಇದೆ. ಬೀರ್ವಳ್ಳಿ ಹತ್ರ ಈ ದೇವಸ್ಥಾನ ಬರೋದು. ಅಮಾವಾಸ್ಯೆ ಹುಣ್ಮೆಗಳಲ್ಲಿ ಪೂಜೆ ಅಂತೂ ತುಂಬ ಪೂಜೆಗಳು ನಡೀತಾ ಇರುತ್ತೆ. ತುಂಬ ಜನ ಕೂಡ ರಶ್ ಇರ್ತಾರೆ. ಕಾಲಿಡೋಕ್ಕೂ ಅಷ್ಟು ಜಾಗ ಇಲ್ಲ. ನಾನು ಪೂಜೆಗೆಲ್ಲ ರೆಡಿ ಮಾಡಿ ಸ್ಯಾರಿ ಹಾಕೊಂಡಾದ್ಮೇಲೆ ಪೂಜೆ ಮಾಡೋಣ ಅಂದ್ಕೊಂಡಿದ್ದೆ. ನಾನು ಫುಲ್ ರೆಡಿಯಾಗಾದ್ಮೇಲೆ ಪೂಜೆ ಮಾಡಿದ್ದು. ಪೂಜೆ ಮಾಡಿ ಹೊರಡಬೇಕು ದೇವಸ್ಥಾನಕ್ಕೆ. ಅವತ್ತು ನಾನು ಪೂಜೆ ಮಾಡಿದ ದಿನ ಹುಣ್ಣಿಮೆ ಇತ್ತು, ಹಾಗಾಗಿ ಹುಣ್ಣಿಮೆ ದಿನ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿದೆ. ಹಾಗೆ ಯಾರೆಲ್ಲ ವೀಡಿಯೋನ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ. ನಾನು ಲಾಸ್ಟ್ ವೀಡಿಯೋನ ಹಾಕಿದಾಗ ನನ್ನ ಸಬ್ಸ್ಕ್ರೈಬರ್ ಬಂದು 126 ಏನೋ ಇದ್ದರು, ಬಟ್ ಇವಾಗ ನನ್ನ ಸಬ್ಸ್ಕ್ರೈಬರ್ ಬಂದು 182 ಇದೆ. ಆಲ್ಮೋಸ್ಟ್ 60 ಎಬೋ ಸಬ್ಸ್ಕ್ರೈಬರ್ ಆಗಿದ್ದಾರೆ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ಹೀಗೆ ಇರಲಿ, ನಿಮ್ಮ ಸಪೋರ್ಟ್ ಕೂಡ ನನಗೆ ಬೇಕು. ನಾನು ಪೂಜೆ ಮಾಡೋ ಟೈಮಲ್ಲಿ ನನ್ನ ಮಗ ಬಂದ್ಬಿಟ್ಟು ವಕ್ರತುಂಡ ಮಹಾಕಾಯ ಹೇಳ್ತೀನಿ ಅಂತ ಹೇಳ್ತಿದ್ದ. ಯಾಕೆಂದರೆ ನಾನು ಡೈಲಿ ಆಲ್ಮೋಸ್ಟ್ ಪೂಜೆ ಮಾಡಬೇಕಾದ್ರೆಲ್ಲ ಹೇಳೋವಂಥ 2 ಶ್ಲೋಕ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಗುರುವೇ ದೇವ ಸರ್ವಕಾರೇಶು ಸರ್ವದ. ಇನ್ನೊಂದು ನನ್ನ ಮನೆ ದೇವರು ವೆಂಕಟೇಶ್ವರನ ಒಂದು ಶ್ಲೋಕ, ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯತೆ ನಮಃ. ಈ 2 ಶ್ಲೋಕ ನಾನು ಹೇಳೇ ಪ್ರೇಯರ್ನ ಸ್ಟಾರ್ಟ್ ಮಾಡೋದು. ಅದನ್ನು ಕೇಳಿಸ್ಕೊಂಡು 2 ಲೈನ್ ಕಲ್ತ್ಕೊಂಡಿದ್ದೇನೆ, ವಕ್ರತುಂಡ ಮಹಾಕಾಯ ಅಂತ. ಅದನ್ನೆರಡೂ ಹೇಳ್ತೀನಿ ಅಂದ್ಬಿಟ್ಟು ಅಲ್ಲಿ ಬಂದು ತೀಟೆ ಸ್ಟಾರ್ಟ್ ಮಾಡ್ತಿದ್ದ. ಓಕೆ ಗಾಯ್ಸ್, ಪೂಜೆನ ಮುಗಿಸಿ ದೇವಸ್ಥಾನಕ್ಕೆ ಹೊರಡೋಣ. ಬೇರೆ ಕಡೆಗೆ ಹೋಗಿಲ್ಲ ಅದು. ಅಯ್ಯೋ ಬಾರಪ್ಪ ಅನ್ನೋಕಿ ಕೈಗೊಂಡು ಕೂತ್ಕೊಂಡ್ರೆ ಬಸ್ ತಗೊಂಡು ಬಿಟ್ಬಿಟ್ಟು ಈ ಕಾಯಕ್ಕೆ ಬಸ್ ಅಲ್ಲಿಂದ ಹಾಗೆ ಆಟೋದಲ್ಲಿ ಬರ್ತಾ ಇದ್ವಿ. ನಮ್ಮೂರಿಂದನೂ ಆಟೋ ಕೇರ್ಪೇಟೆಯಿಂದ ಅಲ್ಲಿಗೂ ಆಟೋನೇ. 12 ಗಂಟೆಗೆ ಬಸ್ ಇತ್ತು, ನಂಗೆ ಬಸ್ ಮಿಸ್ ಆಯಿತು. ಜಸ್ಟ್ ಒಂದು 5-10 ಮಿನಿಟ್ಸಲ್ಲಿ. ನೆಕ್ಸ್ಟ್ 1 o'clock ಅಂತ ಹೇಳಿದ್ರು. ಪುನಃ ವೆಯ್ಟ್ ಮಾಡೋಕ್ಕಾಗಲ್ಲ, ಇನ್ನು 1 o'clock ತುಂಬ ಬಿಸಿಲು ಬೇರೆ ಇರುತ್ತೆ. ಆಟೋದಲ್ಲೇ ಹೋಗ್ಬಿಡೋಣ, ಬೇಗ ಬಂದ್ರಾಯಿತು ಅಂತ ಅಂದ್ಬಿಟ್ಟು ಪುನಃ ಆಟೋದಲ್ಲೇ ಬಂದೆ. ಅಲ್ಲಿಂದ ಕೇರ್ಪೇಟೆಯಿಂದ ದೇವಸ್ಥಾನಕ್ಕೆ ಬಂದು ಇಳಿದ್ರೆ ಎಷ್ಟು ಜನ ಅಂತ ಅಂದರೆ, ಇನ್ನೂ ದೇವಸ್ಥಾನ ಅಷ್ಟು ದೂರ ಇದೆ. ಆಗಲೇ ಜನಗಳು, ಕಾರು, ಬೈಕು, ವೆಹಿಕಲ್ಸ್ ಅಂತೂ ನಡ್ಕೊಂಡು ಹೋಗೋಕ್ಕಾಗ್ತಿರ್ಲಿಲ್ಲ, ಅಷ್ಟು ರಶ್ ಇತ್ತು. ಇವನು ನೆಳ್ಕೊಂಡು ನಾನು ನಡ್ಕೊ ಹೋಗೋದೇ ಆಗ್ತಿತ್ತು. ಇವನು ಬೇರೆ ಬೇಗ ಬರ್ತಿರಲಿಲ್ಲ. ತುಂಬ ಬಿಸಿಲು ಇತ್ತು ಅವತ್ತು. ಮಳೆ ಹುಯ್ದು 1-2 ದಿನ ಮಳೆ ಹುಯ್ದಿತ್ತು, ಬಟ್ ಅವತ್ತು ಮಳೆ ಹುಯ್ದಿರಲಿಲ್ಲ, ಬಟ್ ತುಂಬ ಬಿಸಿಲಿತ್ತು. ಬನ್ನಿ ಹೋಗೋಣ, ದೇವಸ್ಥಾನ ತೋರಿಸ್ತೀನಿ ಹೇಗಿದೆ ಅಂತ ಅಂದ್ಬಿಟ್ಟು. ಏನು
ಗೌರಜ್ಜಿ ಬಂದಿಲ್ಲ ಮಗ್ನೆ, ನಾವು ಮಾಮಿಗೆ ಬಂದಿರೋದಲ್ವಾ. ಎಷ್ಟು ಬಿಸಿಲಿದೆ. ಫೈನಲಿ ದೇವಸ್ಥಾನದ ಹತ್ರ ಬಂದ್ವಿ. ಇದು ಎಂಟ್ರೆನ್ಸು, ಒಳಗಡೆ ಹೋಗೋದು. ಅದು ಶೀಟ್ ಇದೆಯಲ್ಲ, ಅಲ್ಲಿ ಸ್ವಲ್ಪ ಮುಂದೆ ಹೋಗ್ತಾ ಹೋಗ್ತಾ ಅಲ್ಲೇ ಪಕ್ಕ ಆ ಕಡೆ ದೇವರು ಇರೋದು. ಇವತ್ತು ಅಷ್ಟು ಕ್ಲಿಯರಾಗಿ ತೋರ್ಸೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ, ತುಂಬ ಜನ ಇದ್ದಾರೆ ಹುಣ್ಣಿಮೆ ಇರೋದ್ರಿಂದ. ಕೈಲಾದಷ್ಟು ತೋರಿಸ್ತೀನಿ, ದೇವ್ರಂತೂ ಖಂಡಿತವಾಗ್ಲೂ ತೋರಿಸ್ತೀನಿ. ಹಾಗೆ ಅಲ್ಲೇ ಕೈ ಮುಕ್ಕೋಬಿಡಿ. ಹಾಗೆ ನಡ್ಕೊಂಡು ಹೋಗ್ತಾ ಇದ್ವಿ. ಅಂದರೆ ಇಲ್ಲಿ ಪಾರ್ಕಿಂಗ್ದೇ ಪ್ರಾಬ್ಲಮ್. ಅಂದರೆ ಪಾರ್ಕಿಂಗ್ ಜಾಗ ತುಂಬ ಇದೆ, ಯಾಕೆಂದರೆ ಸುತ್ತಮುತ್ತ ಗದ್ದೆ ತೋಟ ಇವೇ ಇರೋದು. ಬಟ್ ಜನಗಳು ಎಷ್ಟು ವ್ಯವಸ್ಥೆ ಮಾಡಿದ್ರೂ ಅಂದರೆ ಎಲ್ಲಂದ್ರಲ್ಲಿ ನಿಲ್ಸೋದೆ. ಒಬ್ಬೊಬ್ರಂತೂ ದೇವ್ರ ಮುಂದಕ್ಕೆ ಹೋಗಿ ಬೈಕ್ ಮೇಲೆ ಕುತ್ಕೊಂಡು ದರ್ಶನ ಮಾಡಿಕೊಂಡು ಬೈಕಲ್ಲೇ ರಿಟರ್ನ್ ಬಂದುಬಿಡ್ತಾರೆ ಅನಿಸುತ್ತೆ. ಅಷ್ಟು ಬೈಕ್ನ ದೇವಸ್ಥಾನದ ಮುಂದೆನೇ ತಗೋಗಿ ನಿಲ್ಲಿಸಿರ್ತಾರೆ. ಒಂದು ಕಡೆಯಿಂದ ಬಿಸಿಲಲ್ವಾ, ಅದಕ್ಕೆ ಅನಿಸುತ್ತೆ. ಒಂದು ಕಡೆಯಿಂದ ನಮ್ಮ ಜನಗಳ ಬುದ್ಧಿನೇ ಇಷ್ಟು ಅಂತ ಅನಿಸುತ್ತೆ. ಏನೂ ಮಾಡೋಕ್ಕಾಗಲ್ಲ. ಹಾಗೆ ಹೋದ್ವಿ. ನೋಡಿ ಇಲ್ಲಿ ಎಷ್ಟು ಅಂದ್ರಂತೂ ನಮ್ಮ ಜನಗಳು ಕರ್ಪೂರದ ಕವರು, ಗಂಧದ ಕಡ್ಡಿ ಕವರು, ಎಲ್ಲ ಕವರ್ಸು ಅಲ್ಲೇ ಬಿಸಾಕ್ತಾರೆ. ಬೆಳಿಗ್ಗೆ ಕ್ಲೀನ್ ಮಾಡೋರಂತೂ ಪಾಪ ಅದು ಹೆಂಗೆ ಕ್ಲೀನ್ ಮಾಡ್ತಾರೋ ಏನೋ ಗೊತ್ತಿಲ್ಲ. ದೇವ್ರಲ್ವಾ, ಎಲ್ಲಿ ಪೂಜೆ ಮಾಡಿದ್ರು ಒಂದು ಸಲ್ಲುತ್ತೆ ಅನ್ನೋ ಕಾರಣಕ್ಕೆ ಅಲ್ಲಿ ಮುಂದ್ಗಡೆ ಎಲ್ಲ ಕಡೆ ಪೂಜೆ ಮಾಡಿಬಿಡ್ತಾರೆ. ಹಾಗೆ ಮುಂದ್ಗಡೆನೇ ನಾನು ಪೂಜೆ ಮಾಡಿ ಅಲ್ಲಿಂದ ಒಳಗಡೆ ಬಂದೆ. ಬಟ್ ಕ್ಯೂ ತುಂಬಾ ಇತ್ತು. ಆ ಕ್ಯೂನಲ್ಲಿ ಇವನನ್ನ ಹಿಡ್ಕೊಂಡು ನಿಂತ್ಕೊಳ್ಳೋಕ್ಕಾಗಲ್ಲ. ಮತ್ತು ಇವನು ಬೇರೆ ಹಠ ಮಾಡ್ತಿದ್ದ, ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು. ಏನೋ ಅವನಿಗೆ ಆ ದೇವ್ರು ನೋಡಿದ್ರೆ ಹೆದರ್ಕೊಳ್ತಾನೆ ಅವನು. ಅಂದರೆ ಏನೋ ಒಂಥರ ಹೆದರ್ಕೊಳ್ತಾನೆ. ಅದಕ್ಕೆ ಮನೆಗೆ ಹೋಗೋಣ ಅಂತಿದ್ದ. ಮಾಮಿ ಕಣೋ ಏನು ಮಾಡಲ್ಲ, ಕೈ ಮುಗಿ ಅಂತ ಹೇಳಿದ್ರು ಕೇಳ್ತಿರ್ಲಿಲ್ಲ, ಮನೆಗೆ ಹೋಗೋಣ ಅಂತಿದ್ದ. ಸರಿ ಅಂತ ಅಂದ್ಬಿಟ್ಟು ನಾನು ಕ್ಯೂನಲ್ಲಿ ನಿಲ್ಲಿಲ್ಲ. ಬಟ್ ದೇವ್ರ ದರ್ಶನ ಮಾಡಿದೆ ನಾನು. ಹಾಗೆ ನನ್ನ ಹತ್ರ ಒಂದು ಕ್ಲಿಪ್ಪಿಂಗ್ ಕೂಡ ಇದೆ ದೇವಿದು, ತೋರಿಸ್ತೀನಿ. ಬಟ್ ಆ ರಶಲ್ಲಿ ಫುಲ್ ಕ್ಲಾರಿಟಿಯಾಗಿ ನನಗೆ ತೊಗೊಳಕ್ಕಾಗಲಿಲ್ಲ, ತುಂಬ ರಶ್ ಇತ್ತು ಹುಣ್ಣಿಮೆ ಇರೋದ್ರಿಂದ. ನೋಡಿ ಆ್ಯಡ್ ಮಾಡಿದ್ದೀನಿ ಕ್ಲಿಪ್ಪಿಂಗ್. ಓಕೆ ಗಾಯ್ಸ್, ಮುಗೀತು ಫೈನಲಿ. ದರ್ಶನ ಎಲ್ಲ ಮುಗಿಸಿ ಆಚೆ ಬಂದು ಊರಿಗೆ ಹೊರಡೋಣ ಅಂತ ಅಂದ್ಬಿಟ್ಟು ಈಚೆ ಬಂದೆ. ಪುನಃ ನನ್ನ ಬಸ್ ಅಥವಾ ಆಟೋ ಸಿಕ್ಕಿದ್ರೆ ಅದನ್ನು ಹತ್ತಿ ಮತ್ತು ಕೇರ್ಪೇಟೆಯಿಂದ ಪುನಃ ಊರಿಗೆ ಇನ್ನೊಂದು ಆಟೋದಲ್ಲಿ ಹೋಗಬೇಕು. ಬಿಕಾಸ್ ಬೈಕ್ ಇದ್ದರೆ ಸರಿಯಾಗುತ್ತೆ. ನನ್ನ ಹಸ್ಬೆಂಡ್ ಬ್ಯುಸಿ ಇರೋದ್ರಿಂದ ಅವ್ರು ಇರಲಿಲ್ಲ. ಹಾಗಾಗಿ ನಾನು ನನ್ನ ಮಗ ಬಂದ್ವಿ. ನನ್ನ ಮಗಳನ್ನ ಅಲ್ಲೇ ಬಿಟ್ಟು ಬಂದಿದ್ದೆ. ಈಗ ಊರಿಗೆ ಹೊರಡೋಣ. ದೇವಸ್ಥಾನಕ್ಕೆ ಬಂದರೆ ಏನೋ ಒಂಥರ ನೆಮ್ಮದಿ ಅಲ್ವಾ. ಅವತ್ತಿನ ದಿನ ಎಲ್ಲ ಒಂಥರ ಪಾಸಿಟಿವ್ ಆಗಿರುತ್ತೆ ಅಲ್ವಾ. ಯಾರೆಲ್ಲ ದೇವಸ್ಥಾನಕ್ಕೆ ನಿಯರ್ ಆಗಿದ್ದೀರಾ ವಿಸಿಟ್ ಮಾಡಿ. ಮತ್ತು ದೂರ ಇರೋರು ಅಷ್ಟೇ ಈ ಸೈಡ್ ಬಂದಾಗ ಒಂದ್ಸಲ ವಿಸಿಟ್ ಮಾಡಿ. ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ, ಹುಣ್ಣಿಮೆಲಿ ದೇವಸ್ಥಾನ ತೆಗೆದಿರುತ್ತೆ. ಜನನೂ ಕೂಡ ಜಾಸ್ತಿ ಇರ್ತಾರೆ. ಒಂದ್ಸಲ ದರ್ಶನ ಮಾಡಿ, ತಾಯಿ ದರ್ಶನ ಮಾಡಿ, ನಿಮಗೂ ಒಳ್ಳೆಯದಾಗಲಿ. ಫೈನಲಾಗಿ ದೇವಸ್ಥಾನದಿಂದ ಬಂದ್ವಿ. ಎಷ್ಟು ಬಿಸಿಲು ಅಂತ ಅಂದರೆ ಫುಲ್ ಫೇಸ್ ಎಲ್ಲ ಸ್ವೆಟ್ ಆಗೋಗಿದೆ. ಚಂದನಹಳ್ಳಿ ಅಮ್ಮ ಅಂತ ಬೀರ್ವಳ್ಳಿ ಹತ್ರ ಇರೋದು ದೇವಸ್ಥಾನ. ಆಲ್ರೆಡಿ ಹೇಳಿದ್ದೀನಿ ನಾನು. ತುಂಬ ಚೆನ್ನಾಗಿದೆ. ನಿಯರ್ ಇರೋರು ಒಂದು ಸಲ ವಿಸಿಟ್ ಮಾಡಿ ನೋಡಿ. ಯಾರೆಲ್ಲ ವಿಡಿಯೋನ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ನನ್ನ ಫೇಸ್ ಅಂತೂ ನೋಡೋ ಹಾಗಂತೂ ಇಲ್ಲ, ಫುಲ್ಲು ಸ್ವೆಟ್ ಆಗೋಗಿದೆ. ತುಂಬ ಬಿಸಿಲು, ಅದರಲ್ಲೂ ಮಗುನ ಕರ್ಕೊಂಡು ಹೋದ್ರಂತೂ ತುಂಬ ಟಯರ್ಡು ಆಗ್ತೇನೆ ಇಲ್ಲ, ತುಂಬ ಸುಸ್ತಾಗ್ತಿದೆ. ಓಕೆ, ನಾನು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾರೆಲ್ಲ ವಿಡಿಯೋನ ನೋಡ್ತಿದ್ದೀರಾ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಬಾಯ್ ಬಾಯ್. ಎಲ್ರಿಗೂ ಒಳ್ಳೆಯದಾಗಲಿ.